ಭಕ್ತ ಚಿಂತಾಮಣಿ 6ನೆಯ ಭಾಗ. ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಸೂಕ್ಷ್ಮವಾದದ್ದು ಮನಸ್ಸು. ಆದ್ದರಿಂದ ಅದನ್ನು ನಿಲ್ಲಿಸಲು ಸಾಧ್ಯವಾದರೆ ಸಾಕು. ಇನ್ನೇನೂ ಮಾಡುವಂತಿಲ್ಲ, ಎಲ್ಲಿಗೂ ಹೋಗಬೇಕಾಗಿಲ್ಲ. ಯಾಕೆ ಅಂತಂದರೆ ಅದು ಬಹಳ ಸೂಕ್ಷ್ಮವಾದದ್ದು. ತಾವರೆ ಹೂವಿನ ತೊಟ್ಟಿನ ನಾಳಗಳು ಸೂಕ್ಷ್ಮ, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಮನಸ್ಸು. ಅದನ್ನು ಹಿಡ್ಕೊಂಡಿದ್ದೇವೆ. ಅದು ಎಂದಿಗೂ ನಮ್ಮನ್ನು ಬಿಡೋದಿಲ್ಲ. ಯಾಕೆ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಪ್ರತಿದಿನ 60,000 ಆಲೋಚನೆಗಳು ಬರುತ್ತವೆ. ಯಾವುದೇ ಆಗಲಿ ಸ್ಥೂಲವಾದದ್ದಾದರೆ ಬಹಳ ಸುಲಭವಾಗಿ ಹಿಡಿಯಬಹುದು, ಸೂಕ್ಷ್ಮವಾದಷ್ಟು ಕಷ್ಟವಾಗುತ್ತೆ. ಅಷ್ಟೇ ಅಲ್ಲ, ಸೂಕ್ಷ್ಮವಾದಷ್ಟು ಅದರ ಬಲವೂ ಹೆಚ್ಚುತ್ತೆ. ಆದ್ದರಿಂದ ಶರೀರ ಬಲಕ್ಕಿಂತಲೂ ಮನೋಬಲ ಹೆಚ್ಚು. ಆದ್ದರಿಂದ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ. ಇಂತಹ ಮನಸ್ಸು ದಿನಕ್ಕೆ 32,000 ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ. ಒಬ್ಬ ಕವಿ ಹೇಳ್ತಾನೆ, ನನಗೇಕೆ ಶಿವಧ್ಯಾನ ಮಾಡಲು ಮನಸ್ಸು ಸಹಕರಿಸ್ತಾ ಇಲ್ಲ ಅಂತಂದರೆ, ಯಾಕೆ ಅಂದರೆ ಅವನು ಕವಿಯಾದ್ದರಿಂದ ಅವನಿಗೆ ಆಲೋಚನೆಯೊಂದು ಬಂತು. ಶಿವನು ಮನ್ಮಥನನ್ನು ಭಸ್ಮ ಮಾಡಿದನು. ಮನ್ಮಥ ಅಂತಂದರೆ ಮನಸ್ಸಿನಿಂದ ಜನಿಸಿದವನು, ಅಂದರೆ ಮಗನು. ಅಂದರೆ ಮನಸ್ಸು ಯಾರನ್ನು ಕುರಿತು ಧ್ಯಾನ ಮಾಡಿದರೂ ಸಹಕರಿಸುತ್ತೆ, ಆದರೆ ಶಿವ ಧ್ಯಾನ ಮಾಡುವವರಿಗೆ ಮಾತ್ರ ಸಹಕರಿಸುವುದಿಲ್ಲ. ಆದ್ದರಿಂದ ಓ ಮನಸ್ಸೇ, ನಾನು ಶಿವಧ್ಯಾನ ಮಾಡಿದರೂ ಮಾಡದೇ ಇದ್ದರೂ ನಿನ್ನ ಮಗ ಬದುಕುವುದಿಲ್ಲವಲ್ಲ. ಹೀಗೆ ಮನಸ್ಸಿನ ಬಗ್ಗೆ ಚಿಂತನೆ ಮಾಡಿದಾಗ ಅದನ್ನು ನಿಗ್ರಹಿಸಲು ಸಾಧ್ಯ ಅಂತ ಹೇಳಿದ್ದಾನೆ ಕವಿ.